ವೀಕ್ಷಕರೇ, ಕಳೆದ ಕೆಲವು ದಿನಗಳಿಂದ ಒಂದು ವಿಚಾರ ಸಿಕ್ಕಾಪಟ್ಟೆ ಮುನ್ನೆಲೆಗೆ ಬಂದಿತ್ತು. ಟೌನ್ ಆಫೀಸರ್ ಮಂಜೇಶ್ ಎಂಬ ವ್ಯಕ್ತಿ, ಒಬ್ಬ ಅಧಿಕಾರಿ, ದಲಿತರ ಮೇಲೆ ಹಲ್ಲೆ ಮಾಡಿದ್ದಲ್ಲದೆ ಜಾತಿ ನಿಂದನೆಯನ್ನ ಕೂಡ ಮಾಡಿದ್ರು. ಅದಾದ ನಂತರ ದಲಿತರೆಲ್ಲ ಹೋಗಿ ಕಂಪ್ಲೇಂಟ್ ಕೊಡ್ತಾರೆ. ಆದರೆ ಆ ಟೌನ್ ಆಫೀಸರ್ ಮಂಜೇಶ್ನನ್ನ ಯಾವುದೇ ಕಾರಣಕ್ಕೂ ಕೂಡ ಅರೆಸ್ಟ್ ಮಾಡೋದಕ್ಕೆ ಆ ಸ್ಟೇಷನ್ಗೆ ವ್ಯಾಪ್ತಿಯಲ್ಲಿ ಬರುವಂತ ಪೊಲೀಸರು ಮುಂದಾಗೋದಿಲ್ಲ. ಅದಾದ ನಂತರ ದಲಿತರು ಒಂದು ಹೆಜ್ಜೆ ಮುಂದೆ ಹೋಗಿ ಮುಖ್ಯಮಂತ್ರಿಗಳನ್ನ ನಾವು ಭೇಟಿ ಮಾಡಬೇಕು, ಅವರಿಗೆ ಕಂಪ್ಲೇಂಟ್ ಕೊಡಬೇಕು ಅಂತ ಮುಂದೆ ಹೋಗ್ತಾರೆ. ಆದರೆ ಅದು ಕೂಡ ಸಾಧ್ಯ ಆಗೋದಿಲ್ಲ ಅವರ ಕೈಯಿಂದ. ಈಗ ಆ ಮಂಜೇಶ್ ಬೇಲ್ ತೆಗೆದುಕೊಂಡು ಹೊರಗಡೆನೆ ಇದ್ದಾರೆ, ಅದು ಬೇರೆ ವಿಚಾರ. ಆದರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಬಿಗ್ ಅಪ್ಡೇಟ್ ಬರ್ತಾ ಇದೆ, ಗಮನಿಸ್ತಾ ಹೋಗೋಣ. ನಿರಂತರ ವರದಿ ಪ್ರಸಾರದ ಬಳಿಕ ಸಚಿವರು ಎಚ್ಚೆತ್ತುಕೊಂಡಿದ್ದಾರೆ. ಟೌನ್ ಪ್ಲಾನಿಂಗ್ ಆಫೀಸರ್ ವಿರುದ್ಧ ಕ್ರಮಕ್ಕೆ ಮುಂದಾಗಿದೆ ಸರ್ಕಾರ. ಆನೇಕಲ್ ಟೌನ್ ಪ್ಲಾನಿಂಗ್ ಅಧಿಕಾರಿ ಮಂಜೇಶ್ ವಿರುದ್ಧ ಕ್ರಮ ನಿಶ್ಚಿತ. ಗ್ಯಾರಂಟಿ ನ್ಯೂಸ್ಗೆ ಸಚಿವ ಬೈರತಿ ಸುರೇಶ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮಂಜೇಶನ ಮೇಲೆ ಅನೇಕ ದೂರುಗಳು ಕೇಳಿ ಬಂದಿದೆ. ಅನೇಕ ಶಾಸಕರು ನನ್ನನ್ನು ಭೇಟಿ ಮಾಡಿ ಮಾತನಾಡಿದ್ದಾರೆ. ಅಧಿಕಾರಿ ಮಂಜೇಶನ ಬಗ್ಗೆ ಮಾಹಿತಿಯನ್ನ ತರಿಸಿಕೊಳ್ತೇನೆ, ಮಂಜೇಶನ ವಿರುದ್ಧ ಕ್ರಮ ಕೈಗೊಳ್ಳುತ್ತೇನೆ ಅಂತ ಸಚಿವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಗ್ಯಾರಂಟಿ ನ್ಯೂಸ್ಗೆ ಸಚಿವ ಬೈರತಿ ಸುರೇಶ್ ಹೇಳಿಕೆಯನ್ನ ಕೊಟ್ಟಿರೋದು. ಯಾವುದೇ ಕ್ಷಣದಲ್ಲಿ ಮಂಜೇಶ್ ಸಸ್ಪೆಂಡ್ ಆಗುವಂತ ಸಾಧ್ಯತೆ ಇದೆ, ಇಲ್ಲ ಅಂದ್ರೆ ಯಾವುದೇ ಕ್ಷಣದಲ್ಲಾದ್ರೂ ಮಂಜೇಶ್ನನ್ನ ವರ್ಗಾವಣೆ ಮಾಡುವಂತ ಸಾಧ್ಯತೆ ಇದೆ. ದಲಿತ ಕುಟುಂಬಸ್ಥರ ಮೇಲೆ ಹಲ್ಲೆ ನಡೆಸಿದ್ದ ಮಂಜೇಶ್ ಅಂಡ್ ಟೀಮ್ ಜೂನ್ 25ರಂದು ಹಲಗೂರು ಸ್ಟೇಷನ್ನಲ್ಲಿ FIR ದಾಖಲಾಗುತ್ತೆ. ಮಳವಳ್ಳಿಯ ಅಗಸನಪುರದ ಸೋಮಣ್ಣ ಕುಟುಂಬದ ಮೇಲೆ ಹಲ್ಲೆಯನ್ನ ನಡೆಸಲಾಗಿತ್ತು. ಈ ಸಂಬಂಧ ಹಲಗೂರು ಠಾಣೆಯಲ್ಲಿ FIR ದಾಖಲಾಗಿತ್ತು. ಅಟ್ರಾಸಿಟಿ ಕೇಸ್ನಲ್ಲಿ A2 ಈ ಟೌನ್ ಪ್ಲಾನಿಂಗ್ ಆಫೀಸರ್ ಮಂಜೇಶ್. ಅಟ್ರಾಸಿಟಿ ಕೇಸ್ನಲ್ಲಿ A2 ಆರೋಪಿ ಮಂಜೇಶ್. ಎಷ್ಟು ದಿನಗಳಾಗಿತ್ತು? 24ರಿಂದ 26 ದಿನಗಳಾಗಿತ್ತು ಕಂಪ್ಲೇಂಟ್ ಕೊಟ್ಟು. ಅದುವರೆಗೂ ಕೂಡ ಸಂಬಂಧಪಟ್ಟಂತ ಪೊಲೀಸ್ ಅಧಿಕಾರಿಗಳು ಅವರನ್ನ ಅರೆಸ್ಟ್ ಮಾಡಿರಲಿಲ್ಲ. ಯಾಕೆ ಅನ್ನೋದು ಒಂದು ಪ್ರಶ್ನೆ. ಆದರೆ ಇದೆಲ್ಲದರ ನಡುವೆ ಇವತ್ತು ಬೈರತಿ ಸುರೇಶ್ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಇದೇ ಮಂಜೇಶ್ ಬಗ್ಗೆ ಬಹಳಷ್ಟು ಜನ ನನ್ನನ್ನು ಭೇಟಿ ಮಾಡಿದ್ದಾರೆ. ಮಂಜೇಶ್ನ ಬಗ್ಗೆ ಬಹಳಷ್ಟು ದಿನಗಳಿಂದಲೂ ಕೂಡ ಈತನ ಬಗ್ಗೆ ಸಾಕಷ್ಟು ದೂರುಗಳು ಕೂಡ ಬಂದಿದ್ದಾವೆ. ಕ್ರಮವನ್ನು ತೆಗೆದುಕೊಳ್ತೀವಿ ಅಂತ ಹೇಳಿ ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾತನಾಡುವಂತಹ ಸಂದರ್ಭದಲ್ಲಿ ಸಚಿವರು ಬೈರತಿ ಸುರೇಶ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಅವ್ರು ಏನ್ ಮಾತನಾಡಿದ್ದಾರೆ ಕೇಳೋಣ ಬನ್ನಿ. FIR ಪೊಲೀಸ್ ಕೇಸ್ ಅಮ್ಮ, ನನಗೇನು ರಿಪೋರ್ಟ್ ಬಂದಿಲ್ಲ. ಪೊಲೀಸರು ಅಥವಾ ಲೋಕಾಯುಕ್ತ ಏನಾದರೂ ರಿಪೋರ್ಟ್ ಕಳಿಸಿದ್ರೆ ಇಮಿಡಿಯೇಟ್ ಸಸ್ಪೆಂಡ್ ಮಾಡ್ತೀನಿ ಅವನಿಗೆ. FIR ಹಾಕಿದ್ರೆ ಅಲ್ಲಮ್ಮ, ಅವನು ಪೊಲೀಸ್ ಕಸ್ಟಡಿಯಲ್ಲಿ ಇದ್ದರೆ ನನಗೆ ಅಧಿಕಾರ ಇರೋದು. 24 ಗಂಟೆ ಅವನು ಪೊಲೀಸ್ ಕಸ್ಟಡಿಯಲ್ಲಿ 48 ಅವರ್ಸ್ ಕಸ್ಟಡಿಯಲ್ಲಿದ್ದರೆ ಆಟೋಮೆಟಿಕಲಿ ಐ ಕ್ಯಾನ್ ಸಸ್ಪೆಂಡ್ ಹಿಮ್. ಈಗ ನೋಡೋಣ, ವಿಚಾರಣೆ ನನಗೆ ಹೇಳಿದ್ದಾರೆ ನಮ್ಮ MLAs ಎಲ್ಲ ಬಂದು ಎನ್ಕ್ವೈರಿ ಮಾಡ್ತೀನಿ ಅದ್ರ ಬಗ್ಗೆ. ಅವ್ನು ತಪ್ಪಿತಸ್ಥನ ಕಂಡು ಬಂದರೆ ಅವ್ನು ಸಸ್ಪೆಂಡ್ ಮಾಡ್ತೀನಿ ಅವನಿಗೆ.